ಅಲ್ಲ, ನಾವ್ ಅಂದ್ಕೊಂಡಿದೀವಿ ಆ ಮಂತ್ರ ತನಗೆ ತಾನೇ ತಾಳಿ ಕಟ್ಕೊಂಡಿದ್ದಾಳೆ ಅಂತ. ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಾ ಇದಾರಲ್ವಾ? ಆ ಮನುಷ್ಯನ್ಗೆ ಅರೆ ತಪ್ಪು ಮಾಡಿದೀನಿ ಅನ್ನೋ ಭಾವನೆನೇ ಇಲ್ವಲ್ಲ ಶಾಂತಿ? ನೀನ್ ಬದುಕಿರುವಾಗ್ಲೇ ಆ ಮಂತ್ರ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ. ನೀನ್ ನೋಡಿದ್ರೆ ಆ ಮನುಷ್ಯ ಇದ್ದಾಗ್ಲೇನೆ ಬೇರೆ ಹುಡುಗನ ಜೊತೆ ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದೀಯ. ಸೀತಾ ಮಾತೆ ಅಶೋಕವನದಲ್ಲಿದ್ದಾಗ್ಲೂ ರಾವಣ ಬಂದ್ರೆ ಅವನ್ನ ನೋಡ್ತಾ ಇರ್ಲಿಲ್ವಂತೆ. ಬೇರೆ ಗಂಡಸರ ಹತ್ರ ಮಾತಾಡುವಾಗ ಒಂದು ಹುಲ್ಕಡ್ಡಿ ಇಟ್ಕೊಂಡು ಅದಕ್ಕೆ ಹೇಳೋ ತರ ಅವ್ರಿಗೆ ಹೇಳ್ತಾ ಇದ್ರಂತೆ. ಮಾತಾಡಿ ಮುಗಿದ ಮೇಲೆ ಆ ಹುಲ್ಕಡ್ಡಿ ಅಲ್ಲೇ ಸುಟ್ಟು ಬೂದಿ ಆಗ್ತಿತ್ತಂತೆ. ಯಾಕೆ ಗೊತ್ತಾ? ಸೀತಾ ಮಾತೆ ದೃಷ್ಟಿ ತಾಕಿದ್ರೆ ಅವಳನ್ನ ಕೆಟ್ಟ ರೀತಿಯಲ್ಲಿ ನೋಡ್ತಾ ಇದ್ದ ಗಂಡಸು ಅಲ್ಲೇ ಸುಟ್ಟು ಬೂದಿ ಆಗ್ತಿದ್ದಂತೆ. ಅದಕ್ಕೆ ತನ್ನ ನೋಡೋ ಗಂಡಸು ಸುಟ್ಟು ಬೂದಿ ಆಗದೆ ಇರ್ಲಿ ಅಂತ ಆ ಹುಲ್ಕಡ್ಡಿ ಜೊತೆ ಮಾತಾಡ್ತಾ ಇದ್ರಂತೆ. ಹಾಗಿದ್ರೆ ಸೀತೆ ರಾವಣನ ಅಲ್ಲೇ ಸುಟ್ಟು ಬೂದಿ ಮಾಡಿ ಬಂದ್ಬಿಡ್ಬೋದಿತ್ತಲ್ಲ. ಸೀತೆ ಏನಾದ್ರೂ ಹಾಗೆ ಮಾಡಿದ್ದಿದ್ರೆ ರಾಮ ಏನು ಅಂತ ಲೋಕಕ್ಕೆ ಗೊತ್ತಾಗ್ತಿರ್ಲಿಲ್ಲ ಚಿನ್ನು. ಅವತ್ತು ಸೀತೆ ಸಹನೆಯಿಂದ ಕಾದಿದ್ದಕ್ಕೆ ಈ ಜಗತ್ತಿಗೆ ಇವತ್ತು ಶ್ರೀರಾಮ ಏನು ಅಂತ ಗೊತ್ತಾಗಿರೋದು. ಹೌದಲ್ವಾ ಶಾಂತಿ? ನೀನಿಲ್ಲಿ ಬರ್ತಾ ಇರೋ ಸಂಕಟ ನೋಡ್ತಾ ಇದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಇಲ್ಲಿರೋರು ಎಲ್ರು ಶ್ರೀರಾಮಚಂದ್ರ ಆಗೋದಕ್ಕಾಗಲ್ವಲ್ಲ. ಅದಕ್ಕೆ ಏನ್ ಮಾಡು ಅಂತ್ಯ? ನೋಡು, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಆ ಸುಶಾಂತ್ ಅವ್ರನ್ನ ಪಕ್ಕಕ್ಕಿಟ್ಟು ಈಗ ಆ ಹುಡುಗ ಇದ್ದಾನಲ್ಲ, ಆ ಸುಮಂತ್ ಅವ್ರನ್ನ ನೀನೇನಾದ್ರೂ... ಏ ಚಿನ್ನು, ಏನೋ ಮಾತಾಡ್ತಿದ್ಯಾ? ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ನಾನು ಸುಶಾಂತ್ಗೆ ಹೆಂಡತಿ ಮಾತ್ರ ಅಲ್ಲ, ರಾಘವ್ಗೆ ತಾಯಿ. ಅವನಿಗೆ ನಾನು ಜನ್ಮ ಕೊಟ್ಟಿದ್ದೀನಿ. ಸೀತೆನೆಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು ಈ ತರ ಮಾತಾಡ್ತಿದ್ಯಲ್ಲ, ಇನ್ನೊಂದ್ಸಲ ಈ ತರ ಮಾತಾಡ್ಬೇಡ, ನಂಗಿಷ್ಟ ಆಗಲ್ಲ. ಸಾರಿ 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 ಶಾಂತಿ, ನಿಜವಾಗ್ಲೂ ಸಾರಿ. ನಿನ್ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ತರ ಮಾತಾಡ್ಲಿಲ್ಲ. ಸುಶಾಂತ್ ಸರ್ಗೋಸ್ಕರ ನೀನ್ ಇಷ್ಟೊಂದು ಸಂಕಟ ಪಡ್ತಾ ಇದ್ದಿಲ್ಲ, ಅದನ್ನ ನೋಡಕ್ಕಾಗದೆ ಈ ತರ ಹೇಳಿದೆ ಅಷ್ಟೇ. ನಾನು ಸುಶಾಂತ್ಗೋಸ್ಕರ ಫೀಲ್ ಮಾಡ್ತಿಲ್ಲ, ನನಗಂದ ರಾಘವ್ಗೋಸ್ಕರ, ಅವನ ಭವಿಷ್ಯಕ್ಕೋಸ್ಕರ. ಅವನ ತಾಯಿಯಾಗಿ ನಾನು ಈ ಪ್ರಪಂಚದಲ್ಲಿ ಇರಬೇಕು. ಅದಕ್ಕೆ ಮದುವೆ ನಡೀಬಾರ್ದು ಚಿನ್ನು. ಸಾರಿ ಸಾರಿ ಶಾಂತಿ, ನಾನಿನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇದೆ. ಸರಿ, ಈ ವಿಚಾರ ಬಿಡು. ಮಂತ್ರನ್ ವಿಚಾರ ಏನಾಯ್ತು? ಅದು ಏನಂದ್ರೆ ಮೇಲಿನ ಮೇಲೆ ಒಂದು ಸ್ವಲ್ಪ ಕೆಲಸಗಳು ಹೆಚ್ಚಾದ್ವಾ, ಇದರಲ್ಲಿ ನಾನು ಅವಳಿಗೆ ಫೋನ್ ಮಾಡೋದಕ್ಕಾಗಿಲ್ಲ. ಒಂದು ನಿಮಿಷ ಇರು. ಈಗೇನು ಅವಳ ಹತ್ರ ಮಾತಾಡ್ಬೇಕಲ್ವಾ? ನನ್ನ ಗೆಳೆಯ ನಾಗ ಇದ್ದಾನಲ್ಲ, ಅವನಿಗೆ ಫೋನ್ ಮಾಡ್ತೀನಿ. ಹಲೋ ನಾಗ. ಸರಿ ಸರಿ ಶಾಂತಿ, ನಡಿ, ಈಗಲೇ ಟೈಮ್ ಆಯ್ತು, ಹೋಗೋಣ. ಶಾಂತಿ, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ಯಾ? ನೋಡು, ಈಗ ನೀನು ನನ್ನ ಹತ್ರ ಹೇಗೆ ಮಾತಾಡೋದು ಹಾಗೆ ಮಾತಾಡು, ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡು, ಧೈರ್ಯವಾಗಿ ಮಾತಾಡು. ನಡಿ, ಬಾ, ಬೇಗ ಬಾ. ಏನಾಗುತ್ತೋ ಏನೋ.